ಹರೀಶ ಅಂದ್ಬಿಟ್ಟು 22ನೇ ವಾರ್ಡ್ ಅಲ್ಲಿ ಕ್ರಮಾಂಕ 2 ಸಾಮಾನ್ಯ ಕಾರ್ಯಕರ್ತನಾಗಿ ದುಡಿದಿರೋದ್ರಿಂದ ಪಕ್ಷ ಆತನ ಗುರುತಿಸಿ ಬೈ ಎಲೆಕ್ಷನ್ ನೀನೇ ಕ್ಯಾಂಡಿಡೇಟ್ ಆಗಬೇಕು, 100% ಗೆಲ್ತೀಯ. ತಾಯಂದಿರು ಅಣ್ಣ ತಮ್ಮಂದಿರ ಆಶೀರ್ವಾದ ಇದೆ. 22ನೇ ವಾರ್ಡಿನ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಹರೀಶನ ಜಯಶೀಲರಾಗಿ ಮಾಡ್ಬೇಕಂತೆ. ಆನೇಕಲ್ ಪುರಸಭೆಯ ಉಪಚುನಾವಣೆಯ 22ನೇ ವಾರ್ಡ್ನ ಬಿಜೆಪಿ ಅಭ್ಯರ್ಥಿ ವಿ ಹರೀಶ್ ರವರು ಇಂದು ಬಹದ್ದೂರ್ಪುರದ ಶ್ರೀ ಗಂಗಾ ಭವಾನಿ ಅಮ್ಮನವರ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರವನ್ನ ಪ್ರಾರಂಭಿಸಿದರು. ಇನ್ನು ಈ ಉಪಚುನಾವಣೆಯ ಪ್ರಚಾರದಲ್ಲಿ ಸ್ಥಳೀಯ ಮುಖಂಡರುಗಳು, ಬಿಜೆಪಿ ಪಕ್ಷದ ನಾಯಕರು, ಕಾರ್ಯಕರ್ತರು ಮತ್ತು ಸ್ಥಳೀಯರ ಜೊತೆಗೂಡಿ ವಾರ್ಡ್ನಲ್ಲಿ ಮನೆ ಮನೆಗೆ ತೆರಳಿ ಪ್ರಚಾರ ಮಾಡಿದರು. ನನ್ನ ಹೆಸರು ಹರೀಶ, ವಾರ್ಡ್ ನಂಬರ್ 22 ಬೈ ಎಲೆಕ್ಷನ್ ನಡೆಯುವುದರಿಂದ ನನ್ನ ಕ್ರಮ ಸಂಖ್ಯೆ ಬಿಜೆಪಿ ಪಕ್ಷದಿಂದ 2ನೇ ನಂಬರ್. ನನ್ನನ್ನು ಜಯಶೀಲನಾಗಿ ಮಾಡಬೇಕೆಂದು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತೇವೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿದಿರು, ತಾಯಂದಿರು ಎಲ್ಲರೂ ಸೇರಿ ನನ್ನನ್ನು ಜಯಶೀಲನಾಗಿ ಮಾಡಬೇಕೆಂದು ಅವರಲ್ಲಿ ಪ್ರಾರ್ಥಿಸುತ್ತೇನೆ. ನಮಸ್ಕಾರ, ನಾನು ಮಾಜಿ ಪುರಸಭಾ ಸದಸ್ಯರು ರಾಜಪ್ಪ ಅಂತ ಅಂದ್ಬಿಟ್ಟು ಇದೇ ವಾರ್ಡ್ನ ಸದಸ್ಯ.
ನಮ್ಮ ಹರೀಶ ಅಂದ್ಬಿಟ್ಟು ಬೈ ಎಲೆಕ್ಷನ್ ಇದಾಗಿರೋದ್ರಿಂದ 22ನೇ ವಾರ್ಡಲ್ಲಿ ಕ್ರಮ ಸಂಖ್ಯೆ 2 ಸಾಮಾನ್ಯ ಕಾರ್ಯಕರ್ತನಾಗಿ ದುಡ್ದಿರೋದ್ರಿಂದ ಪಕ್ಷ ಆತನ್ನ ಗುರುತಿಸಿ ಬೈ ಎಲೆಕ್ಷನ್ ನೀನೇ ಕ್ಯಾಂಡಿಡೇಟ್ ಆಗಬೇಕು, 100% ಗೆಲ್ತೀಯ, ನಿನ್ಗೆ ಆಶೀರ್ವಾದ ಇದೆ, ತಾಯಂದಿರು ಅಣ್ಣ ತಮ್ಮಂದ್ರ ಆಶೀರ್ವಾದ ಇದೆ, ಪಾರ್ಟಿ ಆಶೀರ್ವಾದ ಇದೆ, ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಮುನ್ನಡೀತಾ ಇದೆ, ನೀನು ನಿಂತ್ಕೊಳ್ಳೇಬೇಕು ಅಂದ್ಬಿಟ್ಟು ನಮ್ಮ ತಮ್ಮನಾದಂಥ ಹರೀಶ್ ಅವ್ರಿಗೆ ಭಾರತೀಯ ಜನತಾ ಪಕ್ಷದಿಂದ ಟಿಕೆಟ್ ಕೊಟ್ಟಿದ್ದಾರೆ. ದಯವಿಟ್ಟು ವಾರ್ಡಿನ 22ನೇ ವಾರ್ಡಿನ ತಾಯಂದಿರು ಅಣ್ಣ ತಮ್ಮಂದಿರು ಎಲ್ಲರೂ ಸೇರಿ ಹರೀಶನ್ನ ಜಯಶೀಲರಾಗಿ ಮಾಡ್ಬೇಕಂತ ಕಳಕಳಿ ಮನವಿ ಮಾಡ್ಕೊತೀನಿ. ಕ್ರಮ ಸಂಖ್ಯೆ 2 ಹರೀಶು ವಾರ್ಡ್ನಲ್ಲೇ ಇರ್ತಾನೆ, ಅದೇ ವಾರ್ಡಿನ ನಿವಾಸಿ ಆಗಿರೋದ್ರಿಂದ ಸದಾ ನಿಮ್ಮ ಸೇವೆಗೆ ಸಿದ್ಧನಾಗಿರ್ತಾನೆ ಅಂತ ಕೇಳ್ಕೊಳ್ತೀವಿ. ದಯವಿಟ್ಟು ಬಿಜೆಪಿಗೆ ಮತ ಕೊಡಿ, ಬಿಜೆಪಿಗೆ ಮತ ದೇಶಕ್ಕೆ ಹಿತ. ಜೈ ಶ್ರೀರಾಮ್.